ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಒಂದು 5 BHK ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಗರಸಭಾ ಲಿಮಿಟ್ಸಲ್ಲಿ ಬರುತ್ತೆ, ಅಂದರೆ ಟೌನ್ ಲಿಮಿಟ್ಸಲ್ಲಿ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ ಇರೋವಂಥ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು 40x60 ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಕೂಡ ಫುಲ್ 2 BHK ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಹೌಸ್ ಇದು, ಫುಲ್ಲಿ ಫರ್ನಿಶ್ಡ್ ಇರುವಂಥ ಹೌಸ್ ಇದು. ಕ್ವಾಲಿಟಿ ವೈಸಲ್ಲಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂದರೆ ಸ್ವಂತ ಕಟ್ಕೊಂಡಿರುವಂಥ ಮನೆ ಇದು, ಓನ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಕಟ್ಕೊಂಡಿರುವಂಥದ್ದು. ಬ್ರಿಕ್ಸ್ ಎಲ್ಲ ಅಷ್ಟೇ, ಟೋಟಲ್ ಬ್ರಿಕ್ಸ್ ಎಲ್ಲ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಅಂದರೆ ಕೆಂಪಿಟ್ಟಿಗೆ ಯೂಸ್ ಮಾಡಿದ್ದಾರೆ. ಟೋಟಲ್ ಕನ್ಸ್ಟ್ರಕ್ಷನ್ ಈವನ್ ಕಾಂಪೌಂಡ್ ವಾಲಿಂದ ಸೇರಿ ಟೋಟಲ್ ಎಲ್ಲನೂ ರೆಡ್ ಬ್ರಿಕ್ಕಲ್ಲೇ ಕಟ್ಟಿರುವಂಥದ್ದು. ಸಿಮೆಂಟ್ ಎಲ್ಲ ಅಷ್ಟೇ ನಿಮಗೆ ಎಲ್ಲನೂ ಟೋಟಲ್ ಸೂಪರ್ ಬಿರ್ಲಾ ಸಿಮೆಂಟ್ ಯೂಸ್ ಮಾಡಿರುವಂಥದ್ದು. ಸೊ ಆ ಥರ ಒಳ್ಳೆ ಸಿಮೆಂಟು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕಟ್ಟಿರುವಂಥದ್ದು. ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ರೋಡ್ ಕೂಡ ಅಷ್ಟೇ 35 ಫೀಟ್ ರೋಡ್ ಇರುತ್ತೆ. ಮನೆ ಮುಂದೆ ರೋಡ್ ಇದು 35 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಅಫಿಷಿಯಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಗೇಟ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ರೋಡಿನ ತುಂಬ ಹೈಟ್ ಮಾಡಿ ಎಲ್ಲ ಸ್ಲೋಪ್ ಮಾಡಿ ನೀಟಾಗಿ ಮಾಡಿಸಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದು. ಒಂದು ಕಾರ್ ಹಾಕೋಬೋದು, 7 ಸೀಟರ್ ಇಲ್ಲ 5 ಸೀಟರ್, ಒಂದು ಕಾರ್ ಯಾವುದಾದ್ರೂ ಹಾಕೋಬೋದು. ರಿಮೈನಿಂಗ್ 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋತಾ ಆ ಥರ ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಲ್ಯಾಂಡ್ ಥರ ಮಾಡಿದ್ದಾರೆ, ನೋಡ್ಬೋದು. ಇದನ್ನು ಲ್ಯಾಂಡ್ ಬೇಕಾದರೂ ಮಾಡ್ಕೋ, ಇಲ್ಲೆಲ್ಲ ಪಾರ್ಕಿಂಗ್ ಬೇಕಾದರೂ ಕನ್ವರ್ಟ್ ಮಾಡ್ಕೋದು. ಆ ಥರ ಪಾರ್ಕಿಂಗ್ ಇಲ್ಲಿ ಕೂಡ ಲ್ಯಾಂಡ್ ಟೈಪ್ ಕೂಡ ಕೊಟ್ಟಿದ್ದಾರೆ. ಸುತ್ತಲೂ ನೀಟಾಗಿ ಫುಲ್ ಪ್ಯಾಸೇಜ್ ಬಿಟ್ಟಿದ್ದಾರೆ. 2 ಕಡೆ 3.5 ಅಡಿ 4 ಅಡಿ ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಮಾತ್ರ ಒಂದು 2.5 ಫೀಟ್ ಕೊಟ್ಟಿದ್ದಾರೆ. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ನೀಟಾಗಿ ಟೈಲ್ಸ್ ಹಾಕ್ಸಿದ್ದಾರೆ, ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಏರಿಯಾಗೆಲ್ಲನೂ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ ಲೇಔಟ್ ವಾಟರ್ ಕೂಡ ಇದೆ. ಎರಡೂ ಇದೆ ಕನೆಕ್ಷನ್. ಇದು ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಇದೆ. ಸಂಪ್ ಕೂಡ ಅಷ್ಟೇ 16,000 ಲೀಟರ್ ಕೊಟ್ಟಿದ್ದಾರೆ, 16,000 ಲೀಟರ್ ಕೊಟ್ಟಿದ್ದಾರೆ ಸಂಪ್ ಕೂಡ. ಸೊ ಇಲ್ಲೂ ಕೂಡ ನೋಡ್ಬೋದು, ಫ್ರಂಟ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸ್ಟೋನ್ ಕ್ಲೋಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ರಂಟ್ ವಾಲ್ಗೆಲ್ಲೂ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ, ಪಕ್ಕಾ ಟೀ ಕುಡ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಎಲ್ಲ ಆಗಿದೆ. 2 ಲಾಕ್ಸ್ ಯೂಸ್ ಮಾಡಿದ್ದಾರೆ. ಎರಡೂ ಅಷ್ಟೇ ಯುರೋಪಾ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಫ್ರಂಟ್ ಸ್ಟೆಪ್ಸ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ನೀಟಾಗಿ ಒಳ್ಳೆ ಗ್ರಾನೈಟ್ ಹಾಕ್ಸಿದ್ದಾರೆ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಶೂ ರ್ಯಾಕು ಎಂಟ್ರಿ ಏರಿಯಾ ಸಿಗುತ್ತೆ. ವಾಲ್ಗೆಲ್ಲ ನೋಡ್ಬೋದು, ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಏಷ್ಯನ್ದು ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿಸಿದ್ದಾರೆ. ಮೇಲ್ಗಡೆ UPC ಸೀಲಿಂಗ್ POP ಮಾಡಿಸಿದ್ದಾರೆ. ಇಲ್ಲಿ ಶೂ ರ್ಯಾಕ್ ಎಲ್ಲ ಮಾಡಿಸಿದ್ದಾರೆ, ನೋಡ್ಬೋದು, ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಮೇಲ್ಗಡೆ ಲಾಫ್ಟ್ ಥರ ಮಾಡಿಸಿದ್ದಾರೆ, ಪ್ಲಸ್ ಶೂ ರ್ಯಾಕ್ ಕೂಡ ಮಾಡಿಸಿದ್ದಾರೆ. ಸೊ ಈ ಹಾಲ್ ಇದು ಲಿವಿಂಗ್ ರೂಮ್ ಇದು. ಸೊ ಎಂಟ್ರಿ ಆದ ತಕ್ಷಣ ಲಿವಿಂಗ್ ರೂಮ್. ಫ್ಲೋರಿಂಗ್ ಎಲ್ಲ ಟೋಟಲ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಟೋಟಲ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಇದು, ಪಿಟ್ಸಾಲ್ ಮೆಟೀರಿಯಲ್, ಅಂದರೆ ಒಣ್ಣೆ ಮರದ್ದು ಯೂಸ್ ಮಾಡಿದ್ದಾರೆ ಟೋಟಲ್ ವಿಂಡೋಸ್ ಎಲ್ಲನೂ. ಸೊ ಹಾಲಲ್ಲಿ POP ಮಾಡಿಸಿದ್ದಾರೆ. ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿಸಿದ್ದಾರೆ. ನಿಮಗೆ TV ಯೂನಿಟ್ ಕೂಡ ಮಾಡಿಸಿದ್ದಾರೆ. TV ಯೂನಿಟ್ ವಾಲ್ಗೆಲ್ಲ ನೋಡ್ಬೋದು, ಫುಲ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಹಾಲೇ ಬರುತ್ತೆ. ಇಲ್ಲೊಂದು ಡೆಕ್ ಏರಿಯಾ ಥರ ಟೈಪ್ ಮಾಡಿಸಿದ್ದಾರೆ. ಇಲ್ಲಿ ಅಂದರೆ ಶೋಕೇಸ್ ಟೈಪ್ ಮಾಡಿಸಿದ್ದಾರೆ. ಇಲ್ಲಿ ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಇದು ಕಿಚನ್, ಇದು ಮಾಡ್ಯುಲರ್ ಕಿಚನ್ ನೋಡ್ಬೋದು. ಕಿಚನ್ ಮಾತ್ರ ಸೂಪರ್ ಆಗಿದೆ. ಸೊ ನಿಮಗೆ ಡೈನಿಂಗ್ ಹಾಲು ಪ್ಲಸ್ ಕಿಚನ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಮಾಡ್ಯುಲರ್ ಕಿಚನ್ ಮಾಡಿಸಿದ್ದಾರೆ. ಸೊ ಎಲ್ಲನೂ ಟೆಂಡಮ್ ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ ಸ್ಟೋರೇಜ್ಗೆಲ್ಲನೂ. ಮೇಲ್ಗಡೆ ಲಾಫ್ಟ್ ಎಲ್ಲ ನೋಡ್ಬೋದು, ಗ್ಲಾಸ್ ಫಿನಿಶಿಂಗ್ ಲಾಫ್ಟ್ ಯೂಸ್ ಮಾಡಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಪೂಜಾ ರೂಮ್ ಬಂದ್ಬಿಟ್ಟು ಎಕ್ಸ್ಟ್ರಾ ಮಾಡಿಸಿರೋದು. ಇದು ರೀಸೆಂಟ್ಲಿ ಮಾಡಿಸಿರುವಂಥದ್ದು. ಆ ಮನೆ 2 ಇಯರ್ಸ್ ಹಳೆದಾದರೂ ಪೂಜಾ ರೂಮ್ ರೀಸೆಂಟ್ಲಿ ಮಾಡಿಸಿರೋದು, ಎಕ್ಸ್ಟೆಂಡ್ ಮಾಡಿರೋದು. ಮೊದಲು ಇರಲಿಲ್ಲ ಇದು. ಇದಾಗಿ ಪೂಜಾ ರೂಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಕೂಡ ವಾಸ್ತು ಪ್ರಕಾರನೇ ಹಾಕ್ಸಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಫುಲ್ ಕಂಪ್ಲೀಟ್ ಟೀಕುಡ್ ಯೂಸ್ ಮಾಡಿದ್ದಾರೆ ಪೂಜಾ ರೂಮ್ಗೆ. ಸೊ ಇನ್ಸೈಡ್ ನೋಡ್ಬೋದು, ವೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಒಂದು ಚಿಕ್ಕದಾಗ POP ಎಲ್ಲ ಮಾಡಿಸಿದ್ದಾರೆ. ಸೊ ಅದಕ್ಕೆಲ್ಲ ನೀಟಾಗಿ ವೈರಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದು ಯುಟಿಲಿಟಿ, ಇದು ಲಾಕ್ ಮಾಡಿದ್ದಾರೆ. ಸೊ ತೆಗಿಯೋಕ್ಕಾಗಿಲ್ಲ. ಇನ್ನೊಂದು ಕಡೆ ತೋರಿಸ್ತೀನಿ ನಿಮಗೆ, ಯುಟಿಲಿಟಿ ಏರಿಯಾ ಇದು. ಸೊ ಆ ಕಡೆಗೆ ದೊಡ್ಡದಾಗಿ ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 1 ಇದು. ಇದು ಕೂಡ ಅಟ್ಯಾಚ್ ರೆಸ್ಟ್ ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ಟೈಪ್ ಇರುತ್ತೆ. ವಾಸ್ಕಲ್ಲೆಲ್ಲ ಸೇಮ್ ಪಿಟ್ಸಾಲ್ ಇರುತ್ತೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇಲ್ಲಿ ರೂಮೆಲ್ಲ ನೋಡ್ಬೋದು, POP ಮಾಡಿಸಿದ್ದಾರೆ ನೀಟಾಗಿ. ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದಾರೆ. 2 ವಿಂಡೋ ಹಾಕ್ಸಿದ್ದಾರೆ. ಫುಲ್ ಕಾಟ್ ಇದು, ಕಿಂಗ್ ಸೈಜ್ ಕಾಟ್ ಹಾಕ್ಸಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟ್ ಮಾಡಿಸಿದ್ದಾರೆ. ಇವನ್ ಕಬೋರ್ಡ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಕಟ್ಟನ್ ರಾಡ್ಸ್ ಎಲ್ಲ ನೀಟಾಗಿ ಹಾಕಿದ್ದಾರೆ. ಸೊ ಏನು ₹1 ನಿಮಗೆ ಸ್ಪೆಂಡ್ ಆಗ್ದಿರಾ. ಸೊ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ, ನೋಡ್ಬೋದು. ಸೊ 2 ಇಯರ್ಸ್ ಓಲ್ಡ್ ಇರುತ್ತೆ ಮನೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಸರ್ WPC ಡೋರ್ಸ್ ಇರುತ್ತೆ. ರೆಸ್ಟ್ ರೂಮ್ ಡೋರ್ಸ್ ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲನೂ ಪ್ಯಾರಿವೇರ್ ಮತ್ತು ಜಾಗ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ರು. ವಾಲ್ ಮೌಂಟೆಡ್ ಕಮೋಡ್ಸ್ ಯೂಸ್ ಮಾಡಿದ್ದಾರೆ. ಫುಲ್ ಅಪ್ ಟು ರೂಪ್ವರೆಗೂ ನೀಟಾಗಿ ಟೈಲ್ಸ್ ಹಾಕ್ಸಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಮೆಟೀರಿಯಲ್ ಆಗಲಿ ಹಾಕ್ಸಿರೋದೆಲ್ಲನೂ ಒಳ್ಳೆ ಜೆನ್ಯೂನ್ ಮೆಟೀರಿಯಲ್, ಒಳ್ಳೆ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ.
ಸೊ ನೋಡ್ಬೋದು ಇನ್ನೂ ಒಂದು ಟೈಮ್ ಹಾಲ್ ಕೂಡ ತುಂಬ ಚೆನ್ನಾಗಿದೆ, ವೆಲ್ ಪ್ಲ್ಯಾನ್ಡ್ ಹೌಸ್ ಇದು. ಸೊ ಇನ್ನೊಂದು ಮಾಸ್ಟರ್ ಬೆಡ್ರೂಮ್, ಇದು ರೂಮ್ ನಂಬರ್ 2 ಇದು. ಸೊ ಇದರಲ್ಲೂ ನೋಡ್ಬೋದು ಕಿಂಗ್ ಸೈಜ್ ಕಟ್ ಹಾಕ್ಸಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟ್ ಮಾಡಿಸಿದ್ದಾರೆ, ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ, POP ಮತ್ತು ವುಡನ್ UPVC POP ಯೂಸ್ ಮಾಡಿದ್ದಾರೆ. ನೋಡ್ಬೋದು ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ, ಸೊ ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದೆಲ್ಲ ಕಾಟ್ ಎಲ್ಲ ಸಹ ಕಿಂಗ್ ಸೈಜ್ ಕಾಟ್ ಇದೆ, ವಿತ್ ಸ್ಟೋರೇಜ್ ಕಾಟ್ ಮಾಡಿಸಿದ್ದಾರೆ. ಸೊ ಒಂದು ವಾಲ್ಗೆ ಫುಲ್ ಕಬೋರ್ಡ್ ಮಾಡಿಸಿದ್ದಾರೆ. ನೋಡ್ಬೋದು ಲಾಫ್ಟು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ವೆಟ್ ಟು ಡ್ರೈ ಕೂಡ ಡಿವೈಡ್ ಮಾಡ್ಕೋಬೋದು, ಅಷ್ಟೊಂದು ಸ್ಪೇಸಿಯಸ್ ಆಗಿದೆ ಇದು ಕೂಡ. ರೆಸ್ಟ್ ರೂಮ್ ಕೂಡ ನೋಡ್ಬೋದು. ಸೊ ಇನ್ಸೈಡ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೆಲ್ಲ ಬಾಕ್ಸ್ ಟೈಪ್ ಎಲ್ಲ ಮಾಡಿಸಿದ್ದಾರೆ, ಮಿರರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಟೋಟಲ್ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು, ಎಲ್ಲ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಷ್ಟು ಇದು ಗ್ರೌಂಡ್ ಫ್ಲೋರ್, ಇದು ಡಬಲ್ ಬೆಡ್ರೂಮ್ ಇದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಕೂಡ ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಪ್ಯಾಸೇಜ್ ನೋಡ್ಬೋದು, ಬ್ಯಾಕ್ ಸೈಡ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 5 ಫೀಟ್ ಇರುತ್ತೆ ಇದು ನಿಮಗಿದು. ಸೊ ಅಲ್ಲಿ ಕಿಚನಿಂದ ಯುಟಿಲಿಟಿ ಹೇಳಿದ್ನಲ್ಲ, ಇದು ಯುಟಿಲಿಟಿ ಏರಿಯಾ. ಗ್ಯಾಸ್ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕಾದ್ರೆ ಸಿಲಿಂಡರ್ ಎಲ್ಲ ಇಟ್ಕೋಬೋದು. ಇಲ್ಲೊಂದು ವಾಷಿಂಗ್ ಏರಿಯಾ ಕೂಡ ಮಾಡಿಸಿದ್ದಾರೆ ನೀಟಾಗಿ. ಸೊ ಅದಕ್ಕೆ ಬೇಕಾದ್ರೂ ಟ್ಯಾಪು, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ ಸ್ಟೆಪ್ಸ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್, ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ 2 BHK ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಕೂಡ. ಸೊ ಇಲ್ಲಿ ಪ್ಯಾಸೇಜ್ ಇಲ್ಲಿ ನೋಡ್ಬೋದು ಯುಟಿಲಿಟಿ ಏರಿಯಾ, ಅಂದರೆ ನಿಮ್ಗೆ ಇಲ್ಲಿ ಬಾಲ್ಕನಿ ಟೈಪ್ ಕೊಟ್ಟಿದ್ದಾರೆ. ಮುಂದ್ಗಡೆ ಪ್ಯಾಸೇಜ್ ಎಲ್ಲ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಏನಾದರೂ ಸಿಟ್ಔಟ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಆಫೀಸ್ ರೂಮ್, ಇದು ಆಫೀಸ್ ರೂಮ್ ಥರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸ್ಟಡಿ ರೂಮ್ ಇಲ್ಲ ಆಫೀಸ್ ರೂಮ್ ಯಾವ ಥರ ಆದರೂ ಮಾಡ್ಕೋಬೋದು. ಅದಕ್ಕೆ ಬೇಕಾದ್ರೆ ಸೆಟಪ್ ಎಲ್ಲ ಮಾಡಿಸಿದ್ದಾರೆ. ನೋಡ್ಬೋದು ವರ್ಕಿಂಗ್ ಯೂನಿಟ್ ಮಾಡಿಸಿದ್ದಾರೆ, ಬುಕ್ ರಾಕ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ವಿಂಡೋ ಕೂಡ ನೋಡ್ಬೋದು, ಒಳ್ಳೆ ಆಫೀಸ್ ಅಟ್ಮಾಸ್ಫಿಯರ್ ಥರ ನೀಟಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅದೊಂದು ಮಾತ್ರ ರೂಮ್, ಸ್ಟಡಿ ರೂಮ್ ಇದು. ಇದೊಂದು ರೂಮ್, ಇದು ರೂಮ್ ಎಕ್ಸ್ಟ್ರಾ ಮಾಡಿರೋದು. ಮೊದಲು ಇಲ್ಲಿ ಬಾಲ್ಕನಿ ಇತ್ತು, ಸೊ ಅದನ್ನು ಏನು ಮಾಡಿದ್ದಾರೆ ಈಗ ರೂಮ್ನ ಕನ್ವರ್ಟ್ ಮಾಡಿದ್ದಾರೆ. ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ, ಚಿಕ್ಕದಾಗಿ ಒಂದು ಕಬೋರ್ಡ್ ಕೂಡ ಮಾಡಿಸಿದ್ದಾರೆ. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ, ವಿಂಡೋ ಕೊಟ್ಟಿದ್ದಾರೆ. ಇದು ರೆಸ್ಟ್ ರೂಮ್ ಇದು. ಸೊ ಇದು ಲಾಕ್ ಆಗಿದೆ, ತೋರ್ಸೋಕ್ಕಾಗಿಲ್ಲ, ತುಂಬ ದೊಡ್ಡದಾಗಿದೆ ರೆಸ್ಟ್ ರೂಮ್ ಇದು. ಈ ವಾಲ್ ಎಷ್ಟಿದ್ರೆ ಅಷ್ಟು ಲೆಂತ್ ಇದೆ ರೆಸ್ಟ್ ರೂಮ್ ಕೂಡ. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಹಾಕ್ಸಿದ್ದಾರೆ. ಸೊ ಮೇನ್ ಡೋರ್ ಇದು ನೋಡ್ಬೋದು, ನಾರ್ತ್ ಫೇಸಿಂಗ್ ಇರುತ್ತೆ. ಡೋರ್ ವಾಸ್ಕೆಲ್ಲ ಕಂಪ್ಲೀಟ್ ಟೀಕ್ವುಡ್ ಇರುತ್ತೆ. 2 ಲಾಕ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಹಾಲ್, ಇದು ಫಸ್ಟ್ ಫ್ಲೋರ್ದು ಹಾಲ್ ಇದು. ಇಲ್ಲಿ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. TV ಯೂನಿಟ್ ಮಾಡಿಸಿದ್ದಾರೆ. POP ಎಲ್ಲ ನೋಡ್ಬೋದು, ತುಂಬ ಡೀಸೆಂಟಾಗಿ ಒಳ್ಳೆ ನೀಟಾಗಿ ಮಾಡಿಸಿದ್ದಾರೆ POP ಎಲ್ಲನೂ. ಇದು ಮಾಡ್ಯುಲರ್ ಕಿಚನ್ ಕಮ್ ಡೈನಿಂಗ್ ಹಾಲ್ ಇದು. ಸೊ ಈ ಕಡೆಗೆ ಡಕ್ಕೇರಿ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿಸಿದ್ದಾರೆ. ಇಲ್ಲೂ ಕೂಡ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 10mm ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇದೊಂದು ಡೈನಿಂಗ್ ಏರಿಯಾ, ಇಲ್ಲೂ ಡೈನಿಂಗ್ ಸೆಟ್ ಮಾಡ್ಕೋಬೋದು, ಇಲ್ಲ ಆ ಕಡೆಗಾದ್ರೂ ಡೈನಿಂಗ್ ಸೆಟ್ ಮಾಡ್ಕೋಬೋದು. ಪೂಜಾ ರೂಮ್ ಇಲ್ಲಿ ಮಾಡಿಸಿದ್ದಾರೆ. ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಕೆಳಗಡೆ ಸೊ ನೀಟಾಗಿ ಕಬೋರ್ಡ್ ಎಲ್ಲ ಮಾಡಿಸಲ್ಲ, ಅಲ್ಲೂ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬೋದು. ಸೊ ಇದು ಕಿಚನ್ಗೆ ಯುಟಿಲಿಟಿ, ಇದು ಯುಟಿಲಿಟಿ ಏರಿಯಾ ತುಂಬ ದೊಡ್ಡದಾಗಿದೆ. ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಅದಕ್ಕೆ ಬೇಕಾದ್ರೆ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ. ಅಂದರೆ ವಾಟರ್ ಪಾಯಿಂಟ್ ಪ್ಲಸ್ ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ತೋರಿಸಿ ಯುಟಿಲಿಟಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು, ಇದು ಕಿಚನ್ ಕಮ್ ಡೈನಿಂಗ್, ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಡಕ್ ಏರಿಯಾ ಕೂಡ ನೋಡ್ಬೋದು, ನಿಮಗೆ ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಪ್ಲೇಟ್ಸ್ ಎಲ್ಲ ಏನಾದರೂ ಇಟ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಮಾಡಿಸಿದ್ದಾರೆ. ಹಾಲ್ ಇದು, ಇನ್ನೊಂದು ಟೈಮ್ ಹಾಲ್ ಅಬ್ಸರ್ವ್ ಮಾಡ್ಬೋದು. ಸೊ ಇದೊಂದು ರೂಮ್, ಇದು ರೂಮ್ ನಂಬರ್ 2 ಇದು. ಔಟ್ಸೈಡ್ ಒಂದು ರೂಮ್ ಇರುತ್ತೆ, ಇನ್ಸೈಡ್ ಒಂದು ರೂಮ್ ಇರುತ್ತೆ. ಇದಕ್ಕೂ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ, ಅದಕ್ಕೂ ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಇಲ್ಲಿ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಮಾಡಿಸಿದ್ದಾರೆ. ಮೇಲ್ಗಡೆ ನೋಡ್ಬೋದು, ಸೊ ನೀಟಾಗೆಲ್ಲ ಒಳ್ಳೆ ವ್ಯೂ ಥರ ನಿಮಗೆ ಸ್ಕೈ ವ್ಯೂ ಥರ ಮಾಡಿಸಿದ್ದಾರೆ. ಮೇಲ್ಗಡೆ ರೂಪ್ ಕೂಡ ಕಬೋರ್ಡ್ ಮಾಡಿಸಿದ್ದಾರೆ ನೀಟಾಗಿ. ಫುಲ್ ವಾಲ್ಗೆ ಫುಲ್ ಕಬೋರ್ಡ್ ಮಾಡಿಸಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಇದು. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ರೂಮ್ಗೂ ಸಪ್ರೇಟ್ ಮಾಡಿಸಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕಿ ನೋಡ್ಬೋದು, ಸುತ್ತಲೂ ಆಲ್ಮೋಸ್ಟ್ 2.5 ಫೀಟ್ 3 ಫೀಟ್ ಗ್ಯಾಪ್ ಇರುತ್ತೆ ನಿಮಗೆ. ಕಾಟ್ ಕೂಡ ವಿತ್ ಸ್ಟೋರೇಜ್ ಕಾಟ್ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದೆ ಈ ರೂಮ್ಗೆ. ಸೊ ನೋಡ್ಬೋದು ತುಂಬ ಸ್ಪೇಸಿಯಸ್ ಆಗಿದೆ. ವೆಟ್ ಟು ಡ್ರೈ ಎರಡೂ ಸಪ್ರೇಟ್ ಮಾಡಿಸ್ಕೋಬೋದು ಬೇಕಾದರೆ. ಸೊ ಆ ಥರ ಸ್ಪೇಸಿಯಸ್ ಆಗಿರುವಂಥ ರೆಸ್ಟ್ ರೂಮ್ಸ್ ಇದು. ವಾಲ್ಗೆಲ್ಲ ಫುಲ್ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಅವಾಗಲೇ ಯುಟಿಲಿಟಿ ತೋರ್ಸೋಕ್ಕಾಗಲ್ಲ ನೋಡಿ, ಯುಟಿಲಿಟಿ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ. ಅದಕ್ಕೆ ಬೇಕಾಗಿರೋದು ವಾಟರ್ ಪ್ರೂಫಿಂಗ್ ಟೈಲ್ಸ್ ಎಲ್ಲ ಹಾಕಿಸಿ ವಾಲ್ಗೆಲ್ಲ ಫುಲ್ ನೀಟಾಗಿ ಮಾಡಿಸಿದ್ದಾರೆ. ಇಷ್ಟು ಇದು ಸೆಕೆಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ 2 BHK, ಗ್ರೌಂಡ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕೂಡ 2 BHK ಇರುತ್ತೆ. ಬನ್ನಿ ಟೆರೆಸಲ್ಲಿ ನೋಡೋಣ. ಇಲ್ಲಿ ಬಂದ್ಬಿಟ್ಟು ಒಂದು ಡೋರ್ ಹಾಕ್ಸಿದ್ದಾರೆ. ಸೊ ಟೆರೆಸಲ್ಲಿ ಒಂದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರ್ ಹಾಕ್ಸಿದ್ದಾರೆ. 2 ಮನೆಗೂ ಸೋಲಾರ್ ಕನೆಕ್ಷನ್ ಇರುತ್ತೆ. 220 ಲೀಟರ್ ಸೋಲಾರ್ ಹಾಕ್ಸಿದ್ದಾರೆ. 2 ಟ್ಯಾಂಕ್ ಇದೆ, 1500 ಲೀಟರ್ 2 ಟ್ಯಾಂಕ್ ಹಾಕ್ಸಿದ್ದಾರೆ. ಇದೊಂದು ಸ್ಟೋರೇಜ್ ರೂಮ್ ಇದೆ. ಇದೊಂದು ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಸೊ ರೆಸ್ಟ್ ರೂಮ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆ ಬೇಕಾದರೆ ಒಂದು ರೂಮ್ ಆ ಥರ ಏನಾದ್ರು ಬೇಕಾದರೆ ಮುಂದಕ್ಕೆ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ಸೊ ಆ ಥರ ನೀಟಾಗಿ ಎಲ್ಲ ರೆಸ್ಟ್ ರೂಮ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಹೇಳಿದ್ನಲ್ಲ, ಲೇಔಟ್ ಕೂಡ ತುಂಬ ಡೀಸೆಂಟ್ ಆಗಿದೆ. ಇದು ಲೇಔಟ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. ಇಂಡಿವಿಜುವಲ್ ಖಾತಾ ಇರುವಂಥ ಪ್ರಾಪರ್ಟಿ ಇದು. ನಗರಸಭಾ ಲಿಮಿಟ್ಸ್ ಅಂದರೆ ಟೌನ್ ಲಿಮಿಟ್ಸ್ಗೆ ಬರುತ್ತೆ ಇದು.
ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70-75% ಲೋನ್ ಕೂಡ ಸಿಗುತ್ತೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 1,90,00,000 ಇದ್ರೆ 1,90,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಇದು ಟೌನ್ ಲಿಮಿಟ್ಸ್ ಅಲ್ಲಿ ಬರುತ್ತೆ. ನೆಲಮಂಗಲ, ತುಮಕೂರು, ಬೆಂಗಳೂರು ಟು ತುಮಕೂರು ಹೈವೇ ನೆಲಮಂಗಲದಲ್ಲಿ ಬರುತ್ತೆ. ನೆಲಮಂಗಲ ಟೌನಲ್ಲೇ ಬರುತ್ತೆ ಪ್ರಾಪರ್ಟಿ ಇದು. ಫುಲ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನಂಬರ್ ಕೂಡ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಎಲ್ಲ ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ, ಓನ್ ಕನ್ಸ್ಟ್ರಕ್ಟೆಡ್ ಇದು, ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಬಜೆಟ್ ವೈಸಲ್ಲಿದೆ, ಪ್ಲಸ್ 40-60 ಡೈಮೆನ್ಷನ್ ಇರುತ್ತೆ. ಸೊ ನೋಡಿಬಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಎಲ್ಲ ಮಾಡಿಸ್ಕೊಡ್ತೀವಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.